ಉದ್ದೇಶ. ಸೊ ನಮಸ್ಕಾರ ಎಲ್ರಿಗೂ. ನಿಮ್ಗೆಲ್ರಿಗೂ ಗೊತ್ತಿರೋ ಹಂಗೆ ನಾವಿರೋ ಪರಿಸ್ಥಿತಿನಲ್ಲಿ ಇವತ್ತು ಆಚೆ ಹೋಗಿ ತಿನ್ನಕ್ಕಾಗಲ್ಲ. ಸೊ ಹಾಗಾಗಿ ನಾವೆಲ್ರೂ ಯೂಟ್ಯೂಬ್ ಶೆಫ್ಸ್ ಯಾರ್ಯಾರಾಗಿದ್ರು ಅವರೆಲ್ಲ ರಿಯಲ್ ಶೆಫ್ಸ್ ಆಗೋದಕ್ಕೆ ಒಂದು ಅವಕಾಶ ಒದಗಿ ಬಂದಿದೆ. ಸೊ ಅದು ಎಲ್ರು ಮನೇಲಿ ಕೂತ್ಕೊಂಡು ನಮ್ದನ್ನೇ ನಾವು ಕಂಡು ಹಿಡ್ಕೊಂಡು ಮಾಡೋ ಬದಲಿಗೆ ಇಫ್ ವಿ ಕ್ಯಾನ್ ಶೇರ್ ದಿ ರೆಸಿಪೀಸ್ ಅಂಡ್ ಬೆಸ್ಟ್ ಪ್ರಾಕ್ಟೀಸಸ್ ಎಲ್ಲ ಶೇರ್ ಮಾಡಿದ್ರೆ ಮೇ ಬಿ ವಿ ಕ್ಯಾನ್ ಡೂ ಇಟ್ ಬೆಟರ್ ಅನ್ನೋ ಒಂದು ಉದ್ದೇಶದಿಂದ ಸುಮಾರು ಜನ ಸೇರ್ಕೊಂಡು ಕ್ರಿಯೇಟೆಡ್ ಎ ವಾಟ್ಸ್ಆಪ್ ಗ್ರೂಪ್ ಅಂಡ್ ವಿ ಸ್ಟಾರ್ಟೆಡ್ ಡಿಸ್ಕಸಿಂಗ್ ಅಂಡ್ ಸ್ಟಫ್ ಲೈಕ್ ದಟ್. that's how we ended up here. So ಇವತ್ತಿನ ಕಾರ್ಯಕ್ರಮದಲ್ಲಿ we thought we will invite somebody like Nikita who was open enough to agree to come and do this session. ಯಾಕಂದ್ರೆ ಆ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದವ್ರು ಸುಮಾರು ಜನ ಕೇಳಿದೆ, ನಾನು ದಯವಿಟ್ಟು ಒಂದು ಸೆಷನ್ ಮಾಡ್ತೀರಾ ಅಂತ. ಎವ್ರಿಬಡಿ ಸೆಡ್ ಯಾರು ಫಸ್ಟ್ ಮಾಡ್ಲಿ, ಆಮೇಲೆ ನಾನು ಮಾಡ್ತೀನಿ, ನಾನು ಮಾಡೇ ಇಲ್ಲ ಅಂತ ಹೇಳಿದ್ರು. The same thing was approached to Nikita also. Nikita told no problem, we'll try it out, ಒಂದು ಡ್ರೈ ರನ್ ಮಾಡೋಣ, we'll make it happen ಅಂತ ಹೇಳಿದ್ರು. ಸೊ ತುಂಬಾ ಥ್ಯಾಂಕ್ಸ್ ನಿಖಿತಾ ಅವರಿಗೆ to agreeing to do this event, and thanks for everybody else who has joined today. Special thanks to Shishir who agreed to do the videographing of this particular event. ಆಮೇಲೆ ಇವತ್ತಿಗೆ ಒಂದು ಸ್ಪೆಷಲ್ ಅತಿಥಿ ಇದ್ದಾರೆ ನಮ್ಮ ಕಾಲಲ್ಲಿ, ಅದು ಬಂದು ನಿಖಿತಾ ಅವರ ತಂದೆ. So he was very impressed that his daughter was doing this. ಅವರು ಸೇರ್ಕೊಂಡಿದ್ದಾರೆ ಇವತ್ತು ಇವೆಂಟ್ ಅಲ್ಲಿ. ಅವರೇನಾದ್ರು ಹಲೋ ನಮಸ್ಕಾರ ಹೇಳೋದಾದ್ರೆ ಐ ಜಸ್ಟ್ unmute him for a second if you want to say anything, sir. Hello to everybody. I'm very happy that Nagendra and the group is organizing this. All the best for all of you. Thank you. So without any delay, ನಾನು ನಿಖಿತಾ ಅವ್ರಿಗೆ I will welcome her to this show. ನಾನು ಎಲ್ರನ್ನೂ ಮ್ಯೂಟ್ ಮಾಡಿರ್ತೀನಿ ಎಕ್ಸೆಪ್ಟ್ ನಿಖಿತಾ. ಇಫ್ ದರ್ ಆರ್ ಎನಿ ಕ್ವೆಶನ್ಸ್ ದಯವಿಟ್ಟು ಎವ್ರಿ ಒನ್ಗೆ ಮೆಸೇಜ್ ನ ಕಳಿಸಿ. ನಾನು ಅಥವಾ ಅಶ್ವಿನ್ ವಿ ವಿಲ್ ಬಿ ಲುಕಿಂಗ್ ಅಟ್ ದೋಸ್ ಮೆಸೇಜಸ್. ನೀವು ಶಿಶಿರ ಕಳಿಸಿದ್ರೆ ಮೆಸೇಜಸ್ ಹಿ ಮೇ ನಾಟ್ ಬಿ ಏಬಲ್ ಟು ರೆಸ್ಪಾಂಡ್. ಓಕೆ, ಹ್ಯಾವಿಂಗ್ ಸೆಡ್ ದಟ್, ನಿಖಿತಾ ಅವರೇ ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ನಾಗೇಂದ್ರ, ಥ್ಯಾಂಕ್ ಯು ಅಶ್ವಿನ್ ಅವ್ರಿಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸೊ ನಾಗೇಂದ್ರ ಅವ್ರು ಹೇಳ್ದಂಗೆ ಈ ತರ ಲೈವ್ ಸೆಷನ್ ಮಾಡ್ತೀಯ ಅಂದಾಗ ಐ ಡಿಡ್ ನಾಟ್ ಹೆಸಿಟೇಟ್, ಬಿಕಾಸ್ ಈ ಒಂದು ವೆಬ್ ಗ್ರೂಪ್ ಅಂತೂ ಈ ಕ್ವಾರಂಟೈನ್ ಟೈಮಲ್ಲಿ ತುಂಬಾನೇ ಆಕ್ಟಿವ್ ಆಗಿ ಅಂಡ್ ಯು ಬಿನ್ ಸೋ ಇಂಟ್ರಾಕ್ಟಿವ್. ಸೊ ನಂಗೆ ಆ ಥರ ಏನು ಹೆಸಿಟೇಷನ್ ಅನಿಸ್ಲೇ ಇಲ್ಲ. ಸೊ ಅದಕ್ಕೆ ಒಪ್ಕೊಂಡೆ. ಥ್ಯಾಂಕ್ಸ್ ಅ ಲಾಟ್ ಫಾರ್ ದ ಆಪರ್ಚುನಿಟಿ ಅಂಡ್ looking forward for the series to be successful. So there are two aspects to this, right? One is ನೀವು ಅಡಿಗೆ ಮಾಡ್ತೀರಾ ಅದನ್ನ ತಿಳ್ಕೊಬಹುದು, ಆಮೇಲೆ ಹಂಗೆ ಜೊತೆಗೆ ಮಾತಾಡ್ಕೊಂಡು we will also get to know about you a bit. Okay, so ಶುರು ಮಾಡ್ಕೊಂಡ್ಮೇಲೆ ನಾನು ಮಧ್ಯದಲ್ಲಿ ಪ್ರಶ್ನೆಗಳು ಕೇಳ್ತಿರ್ತೀನಿ, ನೀವು ಅದಕ್ಕೆ ಆಗಾಗ ಉತ್ತರ ಕೊಡ್ತಿದ್ರೆ we will also get to know you. Everybody will get to know who you are. ಶಿಶಿರ್ ಅವ್ರಿಗೆ ಸ್ಪೆಷಲ್ ನಮಸ್ಕಾರ. ನೀವಿಬ್ರು ಮೈಸೂರು ಅಂತ ಗೊತ್ತಾಯ್ತು from the t-shirt that you are wearing. If you want to say about Mysore, most welcome, and we can start the show. Okay. So ನಾನು ಶಿಶಿರ್ ಇಬ್ರು ಮೈಸೂರಲ್ಲೇ ಹುಟ್ಟಿ ಬೆಳೆದಿದ್ದು. ನನ್ನ ಸ್ಕೂಲಿಂಗ್ ಎಲ್ಲಾನು ಮೈಸೂರಲ್ಲೇ ಆಗಿದ್ದು. ಅದಾದ ನಂತರ ಮಾಸ್ಟರ್ಸ್ ಮಾಡ್ಲಿಕ್ಕೆ ನಾನು ಟೆಕ್ಸಸ್ ಮೂವ್ ಆದೆ. ಅಲ್ಲಿ 2 years ಆದ್ಮೇಲೆ ಜಾಬ್ಗೋಸ್ಕರ ನಾನು ಸಿಯಾಟಲ್ಗೆ 2016 ಬಂದೆ. ಸೊ ಇಲ್ಲಿ ನಾನು ಒಂದು ಬಯೋಟೆಕ್ ಕಂಪನಿಲಿ ಸ್ಟ್ಯಾಟಿಸ್ಟಿಕಲ್ ಪ್ರೋಗ್ರಾಮರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು 2014 ಬಂದೆ ಯೂನಿವರ್ಸಿಟಿ ಆಫ್ ಯೂಟಾದಲ್ಲಿ ಮಾಸ್ಟರ್ಸ್ ಮಾಡಕ್ಕೆ. ಆಮೇಲೆ ಅಲ್ಲೇ ಸಾಲ್ಟ್ ಲೇಕ್ ಸಿಟಿಯಲ್ಲಿದ್ದೆ. ಡಿಸೆಂಬರ್ 2018 ಸಿಯಾಟಲ್ ಮೂವ್ ಆದೆ. ಇಲ್ಲಿ ಆರಕಲ್ ಕ್ಲೌಡ್ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ವೆರಿ ಗುಡ್. ಅಂಡ್ ನನಗೆ ಗೊತ್ತಿರೋ ಪ್ರಕಾರ ಯು ಸ್ಟಾರ್ಟೆಡ್ ಕುಕಿಂಗ್ ಓನ್ಲಿ ಕಪಲ್ ಆಫ್ ಇಯರ್ಸ್ ಬ್ಯಾಕ್. ಸೊ ಹೌದು, great. And ನಮ್ದು if you looked at ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ our goal is to inspire everybody to cook. So ನೀವು 2 ವರ್ಷದಲ್ಲಿ ಕಲ್ತ್ಕೊಂಡು if you are able to do so many things, it's really a great achievement. Thank you. Hats off. Thank you. Okay, ಇವತ್ತು ಏನ್ ಐಟಮ್ ಮಾಡಬೇಕು ಅಂದ್ಕೊಂಡಿದ್ದೀರಾ ನಿಖಿತಾ ಅವರೇ? ಸೊ ಅದಕ್ಕೆ ಮುಂಚೆ ಅದೇ ವಿಡಿಯೋ ಪಿನ್ ಮಾಡಕ್ ಹೇಳಿದೀರಾ ಬಿಫೋರ್ ಅಡ್ಗೆ ಸ್ಟಾರ್ಟ್ ಮಾಡಕ್ಕೆ? ಓಕೆ, ಎಲ್ರಿಗೂ ವಿಡಿಯೋ ಕಾಣಿಸ್ತಾ ಇದೆಯಾ? ನಿಖಿತಾ ಅವ್ರು ಮಾತಾಡ್ತಿರೋದು ಕಾಣಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ?
ಒಂದು ಥಮ್ಸ್ ಅಪ್ ಮೂಲಕ ಏನಾದ್ರು ಹೇಳಕ್ಕಾದ್ರೆ ದಟ್ ವಿಲ್ ಬಿ ಗ್ರೇಟ್. ರಿಯಾಕ್ಷನ್ಸ್ ಅಂತ ಒಂದು ಬಟನ್ ಇದೆಯಲ್ಲ, ಅಲ್ಲೊಂದು ಥಮ್ಸ್ ಅಪ್ ಅಂತಿದೆ. ಎಲ್ರಿಗೂ ಓಕೆ, ಅನಿಲ್ ಅವ್ರು ಹೇಳ್ತಿದ್ದಾರೆ ವೆರಿ ವೆರಿ ಕ್ಲಿಯರ್, ಅರ್ಚನಾ ಇಸ್ ಕ್ಲಿಯರ್. ಓಕೆ, ಕಾಣಿಸ್ತಾ ಇದೆಯಾ? ಓಕೆ ಓಕೆ ಫೈನ್, ಎಲ್ರಿಗೂ ನೀವು ಕಾಣಿಸ್ತಾ ಇದ್ದೀರಾ. ವಂಡರ್ಫುಲ್, ಐ ಥಿಂಕ್ ವಿ ಕ್ಯಾನ್ ಸ್ಟಾರ್ಟ್. Sir, one thing ಎಲ್ಲರಿಗೂ, if you go to the tile view, ನಿಖಿತಾ ಅವ್ರ ವಿಡಿಯೋ ಮೇಲೆ ರೈಟ್ ಕ್ಲಿಕ್ ಮಾಡಿದ್ರೆ ಯು ಗೆಟ್ ಅ ಆಪ್ಷನ್ ಟು ಪಿನ್ ದ ವಿಡಿಯೋ. ಅವಾಗ ಅಕಸ್ಮಾತ್ ನಾಗೇಂದ್ರ ಅವ್ರು ಮಾತಾಡಿದ್ರು ಕೂಡ ಇಟ್ ವಿಲ್ ನಾಟ್ ಸ್ವಿಚ್. ಸೊ ಡೂ ಅ ರೈಟ್ ಕ್ಲಿಕ್ ಆರ್ ಕ್ಲಿಕ್ ಆನ್ ದೋಸ್ 3 buttons on the top and ಪಿನ್ ವಿಡಿಯೋ. ಪಿನ್ ವಿಡಿಯೋ ಮಾಡ್ತು ಅಂತ ಹೇಳಿದ್ರೆ ಅವ್ರ ಕುಕಿಂಗ್ ಶೋ ಮಾತ್ರ ನೀವು ನೋಡ್ಬೋದು. ಅವಾಗ ನಾಗೇಂದ್ರ ಅವ್ರ ವಾಯ್ಸು ಕೇಳಿಸುತ್ತೆ. ಹಾಗೆ ಫೋನ್ ಅಲ್ಲಿ ಇದ್ರೆ ಡಬಲ್ ಟ್ಯಾಪ್ ಮಾಡಬಹುದು. ಯಾ, ಫೋನ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಡಬಲ್ ಟ್ಯಾಪ್. ಬಟ್ ಇಫ್ ಯು ಆರ್ ಆನ್ ದ ಕಂಪ್ಯೂಟರ್, 3 buttons, the 3 hamburger icons, ಅದನ್ನ ಕ್ಲಿಕ್ ಮಾಡಿದ್ರೆ ಯು ಕ್ಯಾನ್ ಆಕ್ಚುಲಿ ಪಿನ್ ದ ವಿಡಿಯೋ. ವಂಡರ್ಫುಲ್. ಸೊ ಎಲ್ಲರೂ ಮ್ಯೂಟ್ ಆಗಿದ್ದೀರಾ, ಯಾಕೆಂದ್ರೆ ವಿ ಡಿಡ್ಂಟ್ ವಾಂಟ್ ಹ್ಯಾವ್ ಎನಿ ಡಿಸ್ಟರ್ಬೆನ್ಸ್. ದಯವಿಟ್ಟು ಮಾಡಿ, ನಿಮ್ದು ಏನೇ ವಿಷಯಗಳಿದ್ರು. ನಾನು ಅಶ್ವಿನ್ ವಿ ವಿಲ್ ಬಿ ಮಾನಿಟರಿಂಗ್ ದಿ ಚಾಟ್ಸ್. ಓಕೆ, ಇಟ್ಸ್ ಆಲ್ ಟು ಯು, ಇಟ್ಸ್ ಆಲ್ ಫಾರ್ ಯು ನಿಖಿತಾ. ಓಕೆ, ಸೊ ಇವತ್ತು ನಾನು ಮಾಡ್ತಾ ಇರೋ ಡಿಶ್ ಏನು ಅಂದ್ರೆ ಉದ್ದಿನ ವಡೆ. ನಾನು ಫಸ್ಟ್ ಈ ವೆಜ್ ಗ್ರೂಪ್ ಕ್ರಿಯೇಟ್ ಆದಾಗ ಐ ಹ್ಯಾಡ್ ಪೋಸ್ಟೆಡ್ ಇಡ್ಲಿ ಸಾಂಬಾರ್ ಶಾರ್ಟ್ಸ್ ಅಂತ. ಅದ್ ಮಾಡಿದಾಗ ವಡೆ ವಾಸ್ ಮಿಸ್ಸಿಂಗ್. ಸೊ ಶಿಶಿರ್ ವಾಸ್ ಲೈಕ್ ವಡೆನೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ನಾನ್ ಮನೇಲಿ ಯೂಶಲಿ ಏನು ಡೀಪ್ ಫ್ರೈ ಮಾಡಲ್ಲ. ಆ ತರ ಏನಾದ್ರು ತಿನ್ಬೇಕನ್ಸಿದ್ರೆ ವಿ ಯೂಸ್ ಟು ಗೋ ಟು ರೆಸ್ಟೋರೆಂಟ್ಸ್, ಅಥವಾ ಐ ಟ್ರೈ ಟು ಯೂಸ್ ಏರ್ ಫ್ರೈಯರ್ ಅಥವಾ ಬೇಕ್ ಮಾಡ್ಲಿಕ್ಕೆ. ಸೊ ಇದು ಉದ್ದಿನ ವಡೆ ಹೆಂಗ್ ಹೆಲ್ದಿಯಾಗಿ ಮಾಡೋದು ಅಂತ ಯೋಚನೆ ಮಾಡಿದಾಗ ಐ ಥಾಟ್ ಆಫ್ ಯೂಸಿಂಗ್ ಪಡ್ಡು ಪ್ಯಾನ್ ಅಥವಾ ಅಪ್ಪೆ ಪ್ಯಾನ್ ಅಂತ ಹೇಳ್ತಾರಲ್ಲ ಅದ್ರಲ್ಲಿ. ಸೊ ಅದ್ರಲ್ಲಿ ಡೀಪ್ ಫ್ರೈ ಮಾಡ್ದಂಗೆ ಹಿಂಗೆ ಟೆಕ್ಸ್ಚರ್ ಬರ್ಸೋದು ಅಂಡ್ ಕ್ರಿಸ್ಪಿಯಾಗಿ ಮಾಡೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ. ಓಕೆ, ಸೊ ಫಸ್ಟ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನ ತೋರಿಸ್ತೀನಿ. ಇದು ಉದ್ದಿನ ಬೇಳೆ. ಇದನ್ನ 1 to 3 hours ನೆನ್ಸಿಡ್ಬೇಕು. ಅದಾದ ನಂತರ ನಮ್ಮ ಮನೇಲಿರೋ ಯಾವುದೇ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಾದ್ಮೇಲೆ ಇಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಸೊ ಆ ಬ್ಯಾಟರ್ ನ ನಾವು ಚೆನ್ನಾಗಿ ವಿಪ್ ಮಾಡಿ ಫ್ಲಫ್ ಮಾಡ್ಬೇಕು. ಸೊ ಇಲ್ಲಿ ನೋಡಿದ್ರೆ ನೀವು, ಸೊ ದ ಬ್ಯಾಟರ್ ಇಸ್ ವೆರಿ ಫ್ಲಫಿ, ಆಲ್ಮೋಸ್ಟ್ ಕೇಕ್ ಬ್ಯಾಟರ್ ಟೆಕ್ಸ್ಚರ್ ತನಕ ಬರಬೇಕು. ಸೊ ಇದನ್ನ ವಿಪ್ ಮಾಡಕ್ಕೆ ನಾನು ಸ್ಟ್ಯಾಂಡ್ ಮಿಕ್ಸರ್ ಯೂಸ್ ಮಾಡಿದ್ದೀನಿ. ಒಂದು 5 to 7 minutes ಮೀಡಿಯಂ ಸ್ಪೀಡ್ ಅಲ್ಲಿ ವಿಪ್ ಮಾಡಕ್ ಬಿಡ್ಬೇಕು. ಸ್ಟ್ಯಾಂಡ್ ಮಿಕ್ಸರ್ ಇಲ್ಲ ಅಂದ್ರೂ ತೊಂದರೆ ಇಲ್ಲ, ಬೀಟರ್ ಅಲ್ಲಿ ನಾವೇ ಚೆನ್ನಾಗಿ ಬೀಟ್ ಮಾಡ್ಬೇಕು. The key is to infuse air into the batter. ಅವಾಗ್ಲೇ ವಡೆ ಸ್ವಲ್ಪ ಲೈಟ್ ಆಗಿ ಹಾಗೂ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಇದು ಬ್ಯಾಟರ್ ರೆಡಿ ಆಗಿದೆ. ಇದರಲ್ಲಿ ನಾವಿದೆಲ್ಲ ಹಾಕಬಹುದು. ಸೊ ನಾನಿಲ್ಲಿ ಅನಿಯನ್, ಸಿಲಾಂಟ್ರೋ, ಕೋಕೋನಟ್, ಕರಿ ಲೀಫ್, ಗ್ರೀನ್ ಚಿಲ್ಲಿ, ಸಾಲ್ಟ್ ಅಂಡ್ ಪೆಪ್ಪರ್ ತಗೊಂಡಿದ್ದೀನಿ. ಸೊ ಇದನ್ನೆಲ್ಲ ಇದು ಹಾಕಿದ್ಮೇಲೆ you have to mix it very gently. ನಾವು ಇನ್ಫ್ಯೂಸ್ ಮಾಡಿರೋ ಏರ್ ಹಂಗೆ ಇರಬೇಕು. ಸೊ ಜಸ್ಟ್ fold in all the other ingredients we just put in. Okay, this one is ready. ಇವಾಗ ಪಡ್ಡು ಪ್ಯಾನ್ ನ ಹೀಟ್ ಮಾಡ್ಕೋಬೇಕು. ಇದ್ರಲ್ಲಿ ಆಲ್ರೆಡಿ ನಾನು ಆಯಿಲ್ ಹಾಕಿದ್ದೀನಿ. ಸೊ ಐ ಹ್ಯಾವ್ ಪುಟ್ 1 teaspoon ಆಯಿಲ್ ಇನ್ ಈಚ್ ಆಫ್ ದೀಸ್.
ಮೀಡಿಯಂ ಹೀಟ್ ಅಲ್ಲಿ ಫಸ್ಟ್ ಇದನ್ನ ಬಿಸಿ ಆಗಕ್ ಬಿಡೋಣ. Medium andre, is it like 1, 2, 3, 4, 5? What's the, if it is 0 to 10 idre burner alli? Yeah, ನಾನು ಇದನ್ನ 4.5 ಅಲ್ಲಿ ಇಟ್ಟಿದ್ದೀನಿ. Okay. Yeah. Okay. So ನೀವು ಮನೇಲಿ ಬರೀ ವೆಜಿಟೇರಿಯನ್ ಊಟನೇ ಮಾಡೋದು ನಿಖಿತಾ ಅವರೇ? ಹೌದು, ನಾನು ಶಿಶಿರ್ ಇಬ್ರು ವೆಜಿಟೇರಿಯನ್ಸ್. So yeah, we try. What inspired you to start cooking at home? So ನಾನು ಒಂದಿನ ಆಕ್ಸಿಡೆಂಟ್ಲಿ ನೆಟ್ಫ್ಲಿಕ್ಸ್ ಅಲ್ಲಿ ದ ಗ್ರೇಟ್ ಬ್ರಿಟಿಷ್ ಬೇಕಿಂಗ್ ಶೋ ನೋಡಕ್ ಶುರು ಮಾಡಿದೆ. ಅದನ್ನ ನೋಡಿ I started baking initially. I just felt it's wonderful because I could zone out completely, focus ಮಾಡಿ ಎಲ್ಲ steps follow ಮಾಡಿ, and when you see the results, it was amazing. So I started baking a lot. ಅದಾದ್ಮೇಲೆ ಈ ಕ್ವಾರಂಟೈನ್ ಟೈಮ್ ಅಲ್ಲೇ ನಾನು ಇಷ್ಟೊಂದು ಅಡುಗೆ ಆಕ್ಚುಲಿ ಮಾಡಿರೋದು. Because me and Shishir, we are both foodies, and we like to go out to restaurants and try different cuisines alla. So in quarantine time alli we were missing that a lot. Adikke we thought, why not create it at home anta I started looking recipes online and making it at home. Okay, one question, ಎರಡು ಕ್ವೆಶ್ಚನ್ ಬಂದಿದೆ. What's the measurement of water ಉದ್ದಿನ ಬೇಳೆ totally used? ಎಷ್ಟು ನೀರಿಗೆ ಎಷ್ಟು ಉದ್ದಿನ ಬೇಳೆ? ಸೊ ನೆನ್ಸ್ಲಿಕ್ಕೆ ಅದು ಉದ್ದಿನ ಬೇಳೆ ಮುಳುಗೋ ಅಷ್ಟು ನೆನ್ಸಿದ್ದೆ. ಅದಾದ್ಮೇಲೆ ಮಿಕ್ಸಿ ಮಾಡ್ಬೇಕಾದ್ರೆ ಅದನ್ನ ಉದ್ದಿನ ಬೇಳೆನ ನೀಟಾಗಿ ವಾಶ್ ಮಾಡ್ಕೊಂಡು ಬರೀ ಬೇಳೆನ ಫಸ್ಟ್ ಮಿಕ್ಸಿ ಮಾಡ್ಕೋಬೇಕು. ಆಮೇಲೆ ಯು ಜಸ್ಟ್ ಹ್ಯಾವ್ ಟು ಪೋರ್ ಇನ್ ವೆರಿ ಲಿಟಲ್ ವಾಟರ್, ಪ್ರಾಬಬ್ಲಿ ಹಾಫ್ ಕಪ್. ಇದು ಉದ್ದಿನ ಬೇಳೆ ಮೆಜರ್ಮೆಂಟ್ ಇಸ್ 1 ಕಪ್. ಅದಕ್ಕೆ ನಾವು ನೋಡ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. So it shouldn't be very thick or very runny. So cake batter consistency ಮಾಡಿದ್ರೆ ಕರೆಕ್ಟ್ ಆಗಿ ಬರುತ್ತೆ. Okay. Veena is asking, like, I need info on infusing air. Again, missed that part. Can you explain a bit more on infusing air? Yeah, sure. So ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಾದ್ಮೇಲೆ we just have to beat it nicely for 5 to 7 minutes in medium speed. Like electric mixer ಇದ್ರೆ that will be great. ಇಲ್ಲ ಅಂದ್ರೂ ನಾವು ಕೈಯಲ್ಲಿ ಬೀಟರ್ ಯೂಸ್ ಮಾಡ್ಕೊಂಡು ಚೆನ್ನಾಗಿ ಬಿಟ್ ಮಾಡಬೇಕು. ಸೊ the batter will double in size. ಅಲ್ಲಿ ತನಕ ನಾವು ಮಾಡಿದ್ರೆ ಅವಾಗ ಚೆನ್ನಾಗಿ ಬರುತ್ತೆ ಬೇಳೆ. ಸೊ that's actually the key. ನಾನು ಫಸ್ಟ್ ಟೈಮ್ ವಿಪ್ ಮಾಡಿರ್ಲಿಲ್ಲ, ಹಂಗೆ ಮಾಡಿದ್ದೆ, ಅದು ತುಂಬಾ ಗಟ್ಟಿಯಾಗಿ ಬಂದಿತ್ತು. Then I thought of infusing air into it. Okay. Yeah. Yeah, question you. ಸೊ ಇದು ಎಣ್ಣೆ ಕಾದಿದೆ ಇವಾಗ. ಇದರಲ್ಲಿ ಜಸ್ಟ್ 1 ಸ್ಪೂನ್ ಬ್ಯಾಟರ್ನ ಹಾಕೋಣ. ಸೊ ಆಮೇಲೆ ಆ ಬ್ಯಾಟರ್ಗೆ ಉಪ್ಪು, ಹುಳಿ, ಖಾರ, ಈರುಳ್ಳಿ ಬೇಕಾದ್ರೆ ಈರುಳ್ಳಿ, ಶುಂಠಿ ಏನ್ ಬೇಕಾದ್ರೂ ಹಾಕೋಬೋದಲ್ಲ, ಮೆಣಸು ಏನ್ ಬೇಕಾದ್ರೂ ಹಾಕೋಬಹುದು. ಅದೇನು ಟೆಕ್ಸ್ಚರ್ ಅಥವಾ ಪ್ರಾಸೆಸ್ ಏನು ಚೇಂಜ್ ಮಾಡಲ್ಲ. ಬಟ್ ಅದೆಲ್ಲ ಹಾಕಿದಾಗ ವೆನ್ ವಿ ಮಿಕ್ಸ್ ಇಟ್ ಸ್ವಲ್ಪ ಜೆಂಟಲ್ ಆಗಿ ಮಿಕ್ಸ್ ಮಾಡಬೇಕು, ಇಲ್ಲ ಅಂದ್ರೆ ಏರ್ ಎಲ್ಲ ಹೊರಟೋಗ್ಬಿಡುತ್ತೆ. ಓಕೆ. ಪಡ್ಡು ಮೇಕರ್ ಎಲ್ಲ ಎಲ್ಲಿಂದ ತಂದಿದ್ ನೀವು? ಇದು ಇಂಡಿಯಾದಿಂದ ತಂದಿದ್ದು, ಬಟ್ ಇಲ್ಲೂ ಸಿಗತ್ತೆ, ಅಮೆಝಾನ್ ಅಲ್ಲಿ ಮತ್ತೆ ಇಂಡಿಯನ್ ಸ್ಟೋರ್ ಅಲ್ಲೆಲ್ಲ ಸಿಗತ್ತೆ. ಓಕೆ. ಸೊ ಇವಾಗ ಟೆಂಪರೇಚರ್ ಹೀಟಿಂಗ್ ಇನ್ನೂ ಯು ಹ್ಯಾವ್ ಸ್ಟಿಲ್ ಕೆಪ್ಟ್ ಇಟ್ ಅಟ್ 4.5. ಯು ಹ್ಯಾವ್ ನಾಟ್ ಇನ್ಕ್ರೀಸ್ಡ್ ಇಟ್ ಅಲ್ಲ? ಹೌದು. ಸೊ ಫಸ್ಟ್ ರೌಂಡ್ ಸ್ವಲ್ಪ ಮೀಡಿಯಂ ಲೋ ಅಲ್ಲೇ ಮಾಡಬೇಕು. ಇಲ್ಲ ಅಂದ್ರೆ ಇಟ್ ವಿಲ್ ಜಸ್ಟ್ ಗೆಟ್ ಕುಕ್ ಫ್ರಮ್ ಔಟ್ಸೈಡ್ ಅಂಡ್ ಒಳಗಡೆ ಇನ್ನು ಬ್ಯಾಟರ್ ಹಂಗೆ ಇರುತ್ತೆ. ಸೊ ಅದರಿಂದ ಸ್ವಲ್ಪ ಲೋ ಮೀಡಿಯಂ ಅಲ್ಲೇ ಮಾಡ್ಕೋಬೇಕು. ಓಕೆ. ಇನ್ನೊಂದು ಅಂಡ್ ಇದು ಮಾಡ್ಬೇಕಾದ್ರೆ ವಿ ಶುಡ್ ನಾಟ್ ಕವರ್ ದಿಸ್, ಇಲ್ಲ ಅಂದ್ರೆ ಮಾಯಿಶ್ಚರ್ ಎಲ್ಲ ಒಳಗೆ ಟ್ರಾಪ್ ಆಗಿ ವಡೆ ಮೆತ್ತಗಾಗ್ಬಿಡುತ್ತೆ. ಸೊ ಕ್ರಿಸ್ಪಿ ಆಗ್ಬೇಕು ಅಂದ್ರೆ ಇಟ್ ಶುಡ್ ಬಿ ಕುಕ್ಡ್ ಓಪನ್. ಓಕೆ. ಅನಿಲ್ ಕುಲಕರ್ಣಿಯಿಂದ ಇನ್ನೊಂದು ಕ್ವಶನ್. He is asking,
Is this a non-stick or a cast iron pan? ನಂದಿದು ನಾನ್ ಸ್ಟಿಕ್ ಪ್ಯಾನ್. I believe this is the Prestige non-stick pan. Prestige, ಹೌದು. Okay. So Ali, you told you came here for studies, alva? Avaga ಓದ್ತಿರೋ, what did you do for food? ಸೊ ನಾನು ಇನಿಷಿಯಲಿ ಬಂದಾಗ ಅದೇ ನಾನು ಇಂಡಿಯಾ ಇದ್ದಾಗ ನಂಗೆ ಏನು ಅಡುಗೆ ಬರ್ತಾ ಇರ್ಲಿಲ್ಲ. ಇಲ್ಲಿಗೆ ಮೂವ್ ಆದಾಗ ನಮ್ಮ ತಂದೆ ಅವರು CFTRI ಅಲ್ಲಿ ಕೆಲಸ ಮಾಡ್ತಾರೆ ಆಸ್ ಅ ಫುಡ್ ಸೈಂಟಿಸ್ಟ್. ಸೊ ಸುಮಾರು ತಿಂಡಿ ಪದಾರ್ಥಗಳನ್ನೆಲ್ಲ ಪ್ರಾಸೆಸ್ ಮಾಡಿ ಪ್ಯಾಕ್ ಮಾಡಿಕೊಟ್ಟಿದ್ರು. ಲೈಕ್ ಐ ಜಸ್ಟ್ ಹ್ಯಾಡ್ ಟು ಹೀಟ್ ಇಟ್ ಇನ್ ದಿ oven and eat. And I had a roommate who used to cook well. So ನಾನು ಅವಳಿಗೆ ಸುಮ್ಮನೆ ಅಸಿಸ್ಟೆಂಟ್ ತರ ವೆಜೀಸ್ ಚಾಪ್ ಮಾಡೋದು ಅದೆಲ್ಲ ಮಾಡ್ತಾ ಇದ್ದೆ. So that's how the 2 years went by. Okay. ಅವರೆಲ್ಲ ಆದ್ಮೇಲೆ I wanted to try ಸ್ವಲ್ಪ authentic food ಎಲ್ಲ. ಆಗ I used to call up ಅಮ್ಮಂಗೆ to ask the recipes. So in fact she's a great cook. She has her own YouTube cooking channel also. Oh, okay. Very good. So ನಿಮ್ಮ ಫ್ರೆಂಡ್ ಎಲ್ಲಿದ್ದಾರೆ ಈಗ, the one who taught you? ಅವಳು ಇಲ್ಲೇ ಬೆಳಗಿಯಲ್ಲಿದ್ದಾರೆ. Because some people might want to be an assistant to her, so they can become like. ಪ್ರಶಾಂತ್, ವೆರಿ ನೈಸ್. ನಿಖಿತಾ, ನಾವು ನಮ್ಮ ಮನೆಯಲ್ಲಿ ತೂತು ವಡೆ ಮಾಡಕ್ಕಾಗಲ್ಲ, ಇದು ಬೆಸ್ಟ್ ಆಪ್ಷನ್, ವೆರಿ ಹೆಲ್ದಿ. ಕರೆಕ್ಟ್, ಇದು ನಮ್ಮನೆಲ್ಲೂ ಪ್ರಾಬ್ಲಮ್ ಸರ್. ಇದು ಅದು ಯಾವ್ದೋ ಒಂದು ಪಿತೃಪಕ್ಷದಲ್ಲಿ ಮಾತ್ರ ಮಾಡ್ಬೋದು, ತೂತು ವಡೆ ಇಲ್ದರೆ ಮಾಡಕ್ಕಾಗಲ್ಲ ಅಂತೆಲ್ಲ ಹೇಳ್ತಾರೆ. ಸೊ ದಿಸ್ ಇಸ್ ಎ ವೆರಿ ಗುಡ್ ಆಪ್ಷನ್ ಫಾರ್ ಅಸ್ ಆಲ್ಸೋ. ವಡೆ ಟೇಸ್ಟ್ ಬರುತ್ತೆ, ಆದ್ರೆ ಶಾಸ್ತ್ರದ ಪ್ರಕಾರ ಅದು ವಡೆ ಅಲ್ಲ. ಕರೆಕ್ಟ್. ಅಂಡ್ ಮೇನ್ ಹೆಲ್ದಿ ಆಲ್ಸೋ. ಡೀಪ್ ಫ್ರೈ ಮಾಡೋದ್ ಬೇಡ, ಮನೆಯೆಲ್ಲ ವಾಸನೆ ಆಗಲ್ಲ. ಓಕೆ, ವೆರಿ. ಸೊ ಇವಾಗ ಇದೆಲ್ಲ ಮೇಲಿಂದ ಇಟ್ ಇಸ್ ಕುಕ್ಡ್, ಬ್ಯಾಟರ್ ಇಸ್ ನಾಟ್ ರನ್ನಿ ಎನಿಮೋರ್. ಸೊ ನಾನು ಅದನ್ನ ಫ್ಲಿಪ್ ಮಾಡ್ತಾ ಇದ್ದೀನಿ. ಸೊ ಆಮೇಲೆ ಆಲ್ ಅದರ್ ಪಾರ್ಟಿಸಿಪೆಂಟ್ಸ್ಗೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್. ಎಂಡ್ ಆಫ್ ದಿ ಶೋ ನಲ್ಲಿ ಒಂದು 5 ನಿಮಿಷ ಉಳ್ಕೊಂಡ್ರೆ ಅಶ್ವಿನ್ ಅಂಡ್ ಐ ವಿಲ್ ಅಪ್ಡೇಟ್ ಯು ಆನ್ ವಾಟ್ಸ್ ದಿ ಪ್ಲಾನ್, ನೀಡ್ ಸಮ್ ಫೀಡ್ಬ್ಯಾಕ್. ಆಮೇಲೆ ಸಮ್ ಇನೋವೇಟಿವ್ ಐಡಿಯಾಸ್ ಇದೆ, ಜಸ್ಟ್ ವಾಂಟ್ ಟು ಡಿಸ್ಕಸ್ ಅಂಡ್ ಗೆಟ್ ಸಮ್ ಫೀಡ್ಬ್ಯಾಕ್. ಮನಸ್ಸು ಅಡಿಗೆ ಮನೇಲಿ ಇದ್ದಲ್ಲಿ ಮಾರ್ಗ. ಸೂಪರ್ ನಿಖಿತಾ, ಧ್ರುವ ಅವರಿಂದ. ಥ್ಯಾಂಕ್ ಯು. ಇವತ್ತು ನಿಮ್ಮ ಮನಸ್ಸು ಮೋಸ್ಟ್ಲಿ ಅಡಿಗೆ, ಅದಕ್ಕೆ ಮೈಸೂರು ಪಾಕ್ ಬಂದಿದೆ. ಸಾರಿ, ಯು ಸೆಡ್ ಸಮಥಿಂಗ್. Oh yeah, I was saying ನನಗೆ ಯಾವತ್ತೂ ಕುಕಿಂಗ್ ಅಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. I don't know why. Maybe I thought it's a very normal and a simple process. So ಅದರಲ್ಲಿ ಏನಿದೆ ಅಂತ. But once you start cooking, it's definitely an art, and every art has a science behind it. So ಅದನ್ನೆಲ್ಲ ಅರ್ಥ ಮಾಡ್ಕೊಂಡಾಗ it's really exciting. True. Okay, you are still having the heat at 4.5, or did you increase it? ಇಲ್ಲ, even ಈಗಲೂ 4.5 ಅಲ್ಲೇ ಇದೆ. But at this point we can increase it because ಎಲ್ಲ ಪಡ್ಡು ಅಂತೂ it is cooked through the center. ಈಗ ಬರೀ ಅದರ್ ಸೈಡ್ ನ ಬ್ರೌನ್ ಮಾಡೋಕ್ಕಷ್ಟೇ ಒಂದ್ ಸ್ವಲ್ಪ ಫ್ರೈ ಮಾಡಬೇಕು. So you can actually increase it. Okay. ಈ ಪ್ರಾಸೆಸ್ ಅಲ್ಲಿ ಶಿಶಿರ್ಗಂತೂ ಸಿಕ್ಕಾಪಟ್ಟೆ ಕೆಲಸ ಆಗಿದೆ ಕ್ವಾರಂಟೈನ್ ಟೈಮ್ ಅಲ್ಲಿ. ಬಿಕಾಸ್ ತುಂಬಾ ಚಾಪ್ ಮಾಡ್ಕೊಡ್ಬೇಕು, ಡಿಶಸ್ ಎಲ್ಲ ಮಾಡ್ಬೇಕು. ಸೊ
been a lot of work for him, and I would like to take this opportunity to thank him. Thanks, Shishir. ಇಷ್ಟು ರುಚಿಯಾಗಿ ಅಡ್ಗೆ ಸಿಗುತ್ತೆ ಅಂದ್ರೆ ಏನಾದ್ರೂ ಮಾಡ್ತೀನಿ. That's true. Same case with all of us. I see a new batch of Uddin Bede soap. So when can we do a no contact pickup? Anytime. So by the way, ನಾವಿಬ್ರು ಬಾಟಲ್ ಅಲ್ಲಿ ಇರೋದು. Okay. So Anil, ನೀವೆಲ್ಲಿರೋದ? Ili, anybody has any question, I can unmute you while she's waiting. I can unmute you if anybody has a question and you can ask directly to her. Ali, on the hand raising on the icon idella, adanna if you can raise your hand, I can. So ಇದಾಗಿದೆ ಇವಾಗ. Okay. So I'll just take it and put it in our fan. Okay. So ಇದು ರೆಡಿ ಆಗಿದೆ. Okay. ಇವಾಗ ಇದನ್ನ ಹೆಂಗೆ ಪ್ಲೇಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. Okay. So I'm using some combination idli, vada, sambar and chutney. So ಇದನ್ನ ಹೇಗೆ ಸ್ವಲ್ಪ ಫ್ಯಾನ್ಸಿಯಾಗಿ ಪ್ರೆಸೆಂಟ್ ಮಾಡೋದು ಅಂತ ನೋಡಿದಾಗ I thought vertical presentation ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. And ಈ ಪಡ್ಡುನ ತೆಗಿಯಕ್ಕೆ ನೀವು ನೋಡ್ದಂಗೆ I used skewer sticks. So I thought I'll use this to present idli, vade, sambar anta. So first I'm taking one glass. Idralli I'll put in sambar. So here it spoon ashtu ಹಾಕ್ತಾ ಇದೀನಿ. ಅದಾದ್ಮೇಲೆ ಚಟ್ನಿ ಹಾಕ್ಬೇಕು. But when I was deciding ಈ ತರ vertical presentation ಮಾಡಬೇಕು ಅಂದಾಗ ನಮ್ದು traditional chutney ಹಾಕಿದ್ರೆ it will get mixed up with sambar. So I came up with a new thing called chutney mousse ಅಂತ. ನಮ್ traditional chutney ಅಲ್ಲಿ ಏನೇನ್ flavors ಇರುತ್ತೆ ಅದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಂಡು I prepared a mousse. So ಇದು consistency ತೋರಿಸ್ತೀನಿ. It's very light. So ಇದನ್ನ ನಾವು ಸಾಂಬಾರ್ ಮೇಲೆ ಹಾಕಿದಾಗ it will not get mixed up. ಒಂದು ಒಳ್ಳೆ ಲೇಯರ್ ತರ ಸೆಟ್ ಆಗುತ್ತೆ. ಇದನ್ನ ಮಾಡಕ್ಕೆ ನಾನು ಯೂಸ್ ಮಾಡಿರೋದು ಕೋಕೋನಟ್ ಕ್ರೀಮ್, ಪೀನಟ್ ಬಟರ್, ಅದಾದ್ಮೇಲೆ ಪೇಸ್ಟ್ ಆಫ್ ಗ್ರೀನ್ ಚಿಲ್ಲಿ, ಸ್ವಲ್ಪ ಜಿಂಜರ್ ಹಾಗೂ ಸಿಲಾಂಟ್ರೋ ಅಂಡ್ ದೆನ್ ಸಾಲ್ಟ್. ಸೊ ಫಸ್ಟ್ ಕೋಕೋನಟ್ ಕ್ರೀಮ್ ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಮಾಡಿರೋ ಪೇಸ್ಟ್ ನ ಇದಕ್ಕೆ ಹಾಕಿ ಫೋಲ್ಡ್ ಮಾಡಿದ್ದೀನಿ. ಸೊ ಇದನ್ನ I'm going to put it on top of this sambar. Shishir, can you zoom up? Thank you. So if you see this, ಎರಡು ಲೇಯರ್ ತರ ಫಾರ್ಮ್ ಆಗಿದೆ, ಚಟ್ನಿ ಮೂಸ್ ಮತ್ತೆ ಸಾಂಬಾರ್ ಲೇಯರ್. ಸೊ ಇವಾಗ ಇದು ರೆಡಿ ಆಯಿತು. ನಾನು ಇದೇ ತರ ಇನ್ 4 ಲೋಟಕ್ಕೆ ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೆ ಮುಂಚೆನೆ, ಇಂಟ್ರೆಸ್ಟ್ ಆಫ್ ಟೈಮ್. ಸೊ ಈಗ ಇದಕ್ಕೆ ನಾವು ಇಡ್ಲಿ ವಡೆನ ಸ್ಕ್ಯೂವರ್ಸ್ ಅಲ್ಲಿ ಹಾಕ್ಬಿಟ್ಟು ಇಡ್ತೀವಿ.
So food presentation is very important. Whenever a dish is presented, ಅದು ಚೆನ್ನಾಗಿದ್ರೆ it will be really nice to eat and it will be fun also. So I always focus on food presentation. Wow. Also, like, I'm pretty active on Instagram. Shishir ಬೈತಾರ್ತಾರೆ ಏನ್ ಊಟ ready ಆಗಿರುವೆ, you don't pray to God, you take a picture ಅಂತ. But yeah, I try to take Instagrammable photos all the time. So if you can take one more question, I missed Anil Kulkarninda. I missed, do we need to ferment the batter before beating it and making it fluffy? ಇಲ್ಲ, fermentation ಏನ್ ಬೇಡ. 3 to 4 hours soak ಮಾಡಾದ ತಕ್ಷಣ ನೀವು ಗ್ರೈಂಡ್ ಮಾಡಿಕೊಟ್ರೆ ಸಾಕು. ವಡೆ ಬ್ಯಾಟರ್ doesn't need to be fermented. Okay. ಆಮೇಲೆ ಮಾನಸ ಅವರಿಂದ one more question, which says, please post the recipe of the chutney later on WhatsApp or Facebook page. So ಇದಕ್ಕೆ ಮಾನಸ ಅವರೇ, at the end of it, we have a way to make this available to everybody. Just wait for the update. Idella, everything will be easily accessible to you. We have some ideas. How do you eat it? AN space I or yarant gottilla. How do you eat it? How do we eat it? We can eat it like shooter appetizers ತಿಂತೀವಲ್ಲ, just pick the stick, dip it and eat it. Dhruva, nice presentation. Idanna vade faluda anta ಕರೆದ್ರೆ ಹೇಗಿರುತ್ತೆ? Sure, ನಾನು ಇದಕ್ಕೆ ಒಂದು ಹೆಸರು ಕೊಟ್ಟಿಲ್ಲ, maybe we can use that. So ಇದಾಗಿದೆ, and garnishing ಗೆ I'm just using curry leaves. Shishir, ಸ್ವಲ್ಪ close up if you don't mind. Beautiful. So garnishing ಮಾಡಿದಾಗ one thing to keep in mind is it should go with the dish. ಸುಮ್ಮನೆ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಯೂಶಲಿ ಹಾಕಕ್ ಹೋಗಲ್ಲ. If it matches the flavor profile only, then I use it. So it's presentation ready ಆಯ್ತು. I think ವಡೆನ ಸ್ವಲ್ಪ ಆರಿದೆ. I can probably show that it's crispy and ಒಳಗಿಂದ full ಬೆಂದಿದೆ ಅಂತ. So if you see this, it has got a nice crunch. And ಒಳಗೆ ಓಪನ್ ಮಾಡಿದ್ರೆ nicely cooked and fluffy ಆಗಿ ಚೆನ್ನಾಗಿದೆ. So to be honest, ನಾನು deep fried ವಡೆಗೂ ಇದಕ್ಕೂ we didn't see much of a difference at all. And ಇದನ್ನ ನಾನು usually ಸಾಂಬಾರಕ್ಕೆ ಚಟ್ನಿ ಡಿಪ್ ಮಾಡ್ಕೊಂಡು ತಿನ್ನೋದ್ರಿಂದ it will be really nice. ನಾನು first time ಮಾಡಿದಾಗ I made vada for ತೈರ್ ವಡೆ. ಸೊ ಅವಾಗಂತೂ ಇಷ್ಟೊಂದು 1 teaspoon ಎಣ್ಣೆನೂ ಹಾಕಿಲ್ಲ, ಇನ್ನೂ ಕಡಿಮೆ ಎಣ್ಣೆ ಹಾಕಿ ವಡೆ ಮಾಡ್ಬೋದಾಯ್ತು. So Veena has a comment. She says this may be a quick and healthy way of making dahi vada also. Yeah, correct. Dahi vada, bonda soup, ಈ ತರದಕ್ಕೆಲ್ಲ really nice and easy also. So the next message is for Shishir. Please ask Shishir to taste it. We would love to see the reaction after he tastes it. Okay. Anything else that you plan to? Nikita avare ತುಂಬಾ ಚೆನ್ನಾಗಿ ಬಂದಿದೆ. Okay. Thank you. Okay, ನಾನೀಗ ಟೇಸ್ಟ್ ಮಾಡ್ತಾ ಇದ್ದೀನಿ ಇದನ್ನ. ಎಲ್ಲ ಬಿಟ್ಟರೆ ಕಣ್ಣಾಗತ್ತೆ, ಗೊತ್ತು ತಾನೆ. ಸೊ ಹೀಗೆ ಡಿಪ್ ಮಾಡ್ಬಿಟ್ಟು. ಓಕೆ. Awesome idea, Kulkarni. I'm going to try this soon. Uday, please post a picture of this Instagram style. So wonderful. Anything you wanted to add, Nikita?
Sorry. Anything else you want to add? Yeah, so ನೀವೆಲ್ಲರೂ ಟ್ರೈ ಮಾಡಿ ಈ ರೆಸಿಪಿನ and let me know how it goes. And any feedback is definitely welcome. ನೀವೆಲ್ಲರೂ ಈ Zoom meeting login ಆಗಿ, it's a great encouragement. And ಈ series ನ let's make it successful. ಇನ್ನು ಜಾಸ್ತಿ ಅಡುಗೆಗಳನ್ನೆಲ್ಲ ಕಲ್ತ್ಕೊಂಡು. I'll unmute everybody if somebody wants to clap. Okay, thank you so much. Ivaga we have a small announcement. One small announcement ittu. I think thanks for everybody to join. ಇದು ಸ್ಟಾರ್ಟ್ ಆದಾಗ, ಈ ಒಂದು ವಾಟ್ಸ್ಆಪ್ ಗ್ರೂಪ್ ಸ್ಟಾರ್ಟ್ ಆದಾಗ ವಿ ಡಿಡ್ ನೋ ದಟ್ ಈ ತರ ಇಷ್ಟೊಂದು ಜನ ಇಷ್ಟಪಡ್ತಾರೆ, ಎವ್ರಿ ಡೇ ಪೋಸ್ಟ್ ಮಾಡ್ತಾರೆ ಅಂತೆಲ್ಲ ಅಂದ್ಕೊಂಡಿರ್ಲಿಲ್ಲ. ಇಷ್ಟೊಂದು ರೆಸಿಪೀಸ್ ಬರ್ತಾ ಇದೆ, ಇಷ್ಟೊಂದು ಐಡಿಯಾಸ್ ಬರ್ತಾ ಇದೆ. ದರ್ ಆರ್ ಲಾಟ್ ಆಫ್ ಕೊಲಾಬರೇಷನ್ ದಟ್ಸ್ ಹ್ಯಾಪನಿಂಗ್ ಆನ್ ದಟ್. ಸೊ ಅದಕ್ಕೆ Ashwin had a wonderful idea of how to record all these things, and record madadmele it has to be available to everybody. It has to be available to the open public. You need to have a membership or stuff. So adikoskara Ashwin has come up with this wonderful idea of digital recipe book anta. He has come up with a digital recipe book, and our digital recipe book ge he has some great ideas of how he wants to do it. So I'll have Ashwin to chip in with his ideas. Ashwin avare? Ashwin? ಏನಿತ್ತು ಅಶ್ವಿನ್ ಆನ್ಲೈನ್ ಇಲ್ವಾ? Ashwin? ಅಶ್ವಿನ್ ಆನ್ಲೈನ್ ಇಲ್ವಾ? ಅವ್ರು ಅಶ್ವಿನ್ ಅಂತ ಇದ್ದಾರೆ. Yeah, Ashwin is. I think Ashwin is on the other phone. Gottilla. Are you able to hear me? ಇವಾಗ ಇವಾಗ ಕೇಳಿಸ್ತಾ ಇದೆ. ಅದೇ ಮ್ಯೂಟ್ ಆಗಿತ್ತು. Okay. So I just ಹೇಳ್ತಾ ಇದ್ದೆ that you have an idea for a digital recipe book. So how can we go about that? Nimದು idea ಇತ್ತಲ್ಲ, if you can speak about it. Yeah, sure. First thing ಒಂದು ಈ ರೆಸಿಪೀಸ್ನೆಲ್ಲ ಎಲ್ಲರೂ ವಾಟ್ಸ್ಆಪ್ ಅಲ್ಲಿ ಹಾಕ್ತು ಅಂತ ಹೇಳಿದ್ರೆ ಕಳ್ದೋಗುತ್ತೆ, ಬರ್ಕೋಬೇಕು ನಾವು ಅಂತ ಹೇಳ್ತಿದ್ರಿ. ಸೊ ಒನ್ ಆಫ್ ದ ಥಿಂಗ್ಸ್ ದಟ್ ವಿ ಹ್ಯಾವ್ ಡನ್ ಇಸ್ ಗೂಗಲ್ ಫಾರ್ಮ್ಸ್ ಅಂಡ್ ಸ್ಪ್ರೆಡ್ ಶೀಟ್ಸ್ ಯೂಸ್ ಮಾಡಿಕೊಂಡು ಗೂಗಲ್ ಫಾರ್ಮ್ ಮೂಲಕ ಯು ಕ್ಯಾನ್ ಎಂಟರ್ ದ ರೆಸಿಪಿ ಅಂಡ್ ಇಟ್ ವಿಲ್ ಗೋ ಸೆಟ್ ಇನ್ ಅ ಡಿಜಿಟಲ್ recipe book. That's what we are calling the spreadsheet. So you can also access the spreadsheet and easy queryable form ಮಾಡಿದೀವಿ. So you can just query the spreadsheet and you can get the recipes. So one of the important questions in a day is ಇವತ್ತಿನ ತಿಂಡಿ ಏನು, ಇಲ್ಲ ಇವತ್ತಿನ ಊಟ ಏನು, ಇಲ್ಲ ಇವತ್ತಿನ ಮಧ್ಯಾಹ್ನದ ಊಟ ಏನು, ಇಲ್ಲ ರಾತ್ರಿ ಊಟ ಏನು, ಇಲ್ಲ ಸ್ನಾಕ್ ಏನು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಅದಕ್ಕೆ ಈ ಐಡಿಯಾ ಬಂತು. So you can just sort it by snack ಅಂತ ಹುಡುಕ್ಬಿಟ್ಟು ಆ ಸ್ನಾಕ್ ನೋಡ್ಬೋದು, ಇಲ್ಲ ಪ್ರಿಪರೇಷನ್ ಟೈಮ್ ಹುಡುಕ್ಬಿಟ್ಟು ಪ್ರಿಪರೇಷನ್ ಟೈಮ್ ಮೇಲೆ ರೆಸಿಪೀಸ್ ಹುಡುಕ್ಬೋದು. Or you can also look it by, like, if you have your favorite chefs here, right? ಅವ್ರ ಹೆಸರು ಹಾಕ್ಬಿಟ್ಟು ಅದ್ರ ಮೂಲಕನೂ ಹುಡುಕ್ಬೋದು ನೀವು. The idea is to move it into a central repository. First step, thinking big on Amazon terms, right? Thinking big. The idea is more of converting this into a app, okay? So that we can all access the recipes on the app, and also use technology to answer some of our questions. One of the important questions in life is daily 3 times ಕೇಳ್ತೀನಿ ಇದು, ಏನ್ ತಿಂಡಿ, ಏನ್ ಮಧ್ಯಾಹ್ನದ ಊಟ, ಇಲ್ಲ ಏನ್ ರಾತ್ರಿ ಊಟ ಅಂತ. ಇದನ್ನ ಡೇಟಾ ಎಕ್ಸ್ಟ್ರಾಪುಲೇಟ್ ಮಾಡ್ತು ಅಂತ ಹೇಳಿದ್ರೆ ಒಂದು ವರ್ಷಕ್ಕೆ 1095 ಸತಿ ಕೇಳ್ತೀನಿ ನಾನು ಇದನ್ನ. ಒಂದು 10 ವರ್ಷ ಹೋಯ್ತು ಅಂತ ಹೇಳಿದ್ರೆ ಒಂದು 10,000 ಸತಿ ಈ ಕ್ವೆಶ್ಚನ್ ಕೇಳ್ಬಿಟ್ಟಿರ್ತೀನಿ. ಸೊ
I was thinking how can technology solve this problem anta. So adike ee app en madutte anta helidre you can actually store all these recipes, and over a period of time it using your profile it will suggest ಮೊನ್ನೆ ಉಪ್ಪಿಟ್ಟು ತಿಂದಿದ್ರಿ ಮತ್ತೆ ಉಪ್ಪಿಟ್ಟು ಮಾಡ್ತೀರಾ ಅಂತ ಆ್ಯಪೇ ಹೇಳುತ್ತೆ. ಆ ತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಅದೆಲ್ಲ ಒಬ್ಬನೇ ಒಂದಿಬ್ರು ಮೂರು ಜನದಿಂದ ಆಗಲ್ಲ. ಸೊ ವಿ ನೀಡ್ ಹೆಲ್ಪಿಂಗ್ ಹ್ಯಾಂಡ್ಸ್. ನಿಮ್ಮಲ್ಲಿ ಯಾರಾದ್ರೂ ಇಂಟ್ರೆಸ್ಟೆಡ್ ಇತ್ತು ಅಂತ ಹೇಳಿದ್ರೆ ಲೆಟ್ಸ್ ಆಲ್ ಗ್ರೂಪ್ ಟುಗೆದರ್ and build this. So we have a good think big idea, we have a good vision. We have to now go back for action and deliver results. Wonderful. So idea ಏನಂದ್ರೆ he gave a analysis, right? ದಿನದಲ್ಲಿ 3 ಸತಿ ಊಟ ಏನೋ ತಿಂಡಿ ಏನೋ ಬ್ರೇಕ್ಫಾಸ್ಟ್ ಏನೋ ಅಂತ ಕೇಳಿದ್ರೆ ಒಂದು ವರ್ಷದಲ್ಲಿ 1,000 ಸತಿ ಆಗಿರುತ್ತೆ. 10 ವರ್ಷದಲ್ಲಿ 10,000 ಸತಿ ಅದೇ ಕ್ವಶನ್ ಕೇಳಿರ್ತೀವಿ. ಅದ್ರ ಬದಲಿಗೆ ಸಿಸ್ಟಮ್ ಜನರೇಟೆಡ್ ಏನಾದ್ರು ಇಫ್ ಇಟ್ ಕ್ಯಾನ್ ಸಜೆಸ್ಟ್ ಸಮಥಿಂಗ್. ಈಗ ನಮ್ಮಲ್ಲಿ ನಾಳೆ ಬೆಳಗ್ಗೆ ಉಪ್ಪಿಟ್ಟು ಮಾಡ್ತೀನಿ, ಅಯ್ಯೋ ತಿರ್ಗಾ ಉಪ್ಪಿಟ್ಟ ಅಂದ್ರೆ ಅಟ್ಲೀಸ್ಟ್ ದಿಸ್ ಯೂಸಿಂಗ್ ದಿಸ್ ಆಪ್ ಯು ಕ್ಯಾನ್ ಸೇ ದಟ್ ಇಲ್ಲ ನಾನು ಉಪ್ಪಿಟ್ಟು ಮಾಡಿ 1 ವಾರ ಆಯ್ತು 2 ವಾರ ಆಯ್ತು, ದೇರ್ ಇಸ್ ಸಮ್ ಡೇಟಾ ಪಾಯಿಂಟ್ ಫಾರ್ ಯು ಟು ಶೋ ದಟ್ ಈಸ್ ಒನ್ ಐಡಿಯಾ. ಆಮೇಲೆ ಸುಮಾರು ಕ್ವಶನ್ಸ್ ಬರ್ತಾ ಇದೆ ಅಲ್ಲಿ, ಕಮೆಂಟ್ಸ್ ಅಂಡ್ ಕ್ವಶನ್ಸ್ ಕೈಂಡ್ ಆಫ್ ಸ್ಟಫ್. ವೀಣಾ ಸೇಸ್ ಸ್ಫೂರ್ತಿ ಆಸಮ್ ರೆಸಿಪಿ. ANI says thank you for inviting to your home. Veena says thank you for the nice trip. Ram is asking what's your Instagram. Way to go Nikita. Shilpa, my 4-year-old toddler is appreciating too. Manas our kadenda. Dhruva says awesome. Hita Hegde says awesome. Next, very creative. Ramya kadenda, very creative and healthy. Thanks Nikita. Well presented Nikita. Anvita Ramesha. Gorgeous plating Nikita. Galaxy 8, I don't know who it is. Ramya Hosur, loved the presentation and recipe. By now all kids love to enjoy it in a new way. Amele Satish Hasan, thanks for making this happen. Sharath, super. Archana, thanks for the recipe, very nice. So idu ivattindu ee ಕಾರ್ಯಕ್ರಮ ಮುಗಿಸಕ್ಕೆ ಮುಂಚೆ ಒಂದು ಕ್ವೆಶ್ಚನ್ ಇತ್ತು. If everybody can type in here, do you think this has to be done more frequently ಅಥವಾ ವಾರಕ್ಕೊಂದ್ಸತಿ ಮಾಡಿದ್ರೆ ಸಾಕ? ಯಾಕೆಂದ್ರೆ ಹೆಂಗಿದ್ರು ಇವಾಗ ಲಾಕ್ಡೌನ್ ಇದೆ, ಲಾಕ್ಡೌನ್ ಇಸ್ ಗೋಯಿಂಗ್ ಟು ಕಂಟಿನ್ಯೂ ಫಾರ್ ಎ ಲಾಂಗ್ ಟೈಮ್. ಈ ತರ ಕೆಲವೊಂದು ಟಿಪ್ಸ್ ಅಂಡ್ ಟ್ರಿಕ್ಸ್ ಎಲ್ಲ ಇಟ್ ಇಸ್ ವೆರಿ ಗುಡ್ ಟು ಸಿ ಅಂಡ್ ಲರ್ನ್ ಫ್ರಮ್ ಇನ್ ಎ ವೆರಿ ಇಂಟ್ರಾಕ್ಟಿವ್ ವೇ. ಸೊ ಹಾಗಾಗಿ ಯು ಕ್ಯಾನ್ ಟೈಪ್ ಹಿಯರ್ ಆರ್ ಯು ಕ್ಯಾನ್ ಟೈಪ್ ಇನ್ ದಿ ವಾಟ್ಸ್ಆಪ್ ಗ್ರೂಪ್ ವಾಟ್ ಇಸ್ ದ ಫ್ರೀಕ್ವೆನ್ಸಿ ವಿತ್ ವಿಚ್ ಯು ವಾಂಟ್ ಟು see this ಅಂತ. One of the ideas is like weekdays at 6 o'clock we can have this repeating session. So every day 6 o'clock somebody can come on and explain their recipe. We will all get benefited and we can do it in a collaborative way. We can do it every day 6 o'clock or we can do every week, whatever be the case. That's good. Chip in with your ideas. Anusha says weekly once is a good frequency. 1 week or weekend, weekdays 1 and Saturday 1 and Sunday 1. Weekly once is good. Once a week during weekends. Saturday and Sunday should be better options if this is preferred time. Weekly. Okay, so I think mostly people are going towards weekly. It should happen, but I think it depends on the recipe. Once a week is good cadence, but again the recipe plays a major role. Okay, weekly once is good. Very good. So I think we overwhelmingly voting for weekly once will make it happen. Idadmele Ashwin is going to share that sheet where we can enter the recipes. Now recipes nalla enter ಮಾಡಿ we will get it across in a centralized place. Varun Kumar is asking veg and non-veg. No, it's only vegetarian. We will only do vegetarian here. So if there is any other question, if there is no more questions, I think we can say thanks to Nikita, thanks to everybody who joined. Thanks for your support. Ee video do recording ಸ್ವಲ್ಪ editing ಎಲ್ಲ ಮಾಡಿ it will be on a YouTube channel. Thank you everybody. Thanks for joining today. I'm muting everybody.